ಚಿಕ್ಕಬಳ್ಳಾಪುರ ಏತ ನೀರಾವರಿ ಸಂಬಂಧಪಟ್ಟಂತ 4 ಗ್ರಾಮ ಪಂಚಾಯತ್ಗಳ ಮುಖಾಂತರ ನಮ್ಮ ಸಂಘಟಕರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಪ್ರಥಮ ಬಾರಿ ಅವರು ಬಂದು ಇದು ಬದಲಾವಣೆ ಆಗತ್ತೆ ಅನ್ನತಕ್ಕಂಥ ಮಾತನ್ನು ಹೇಳಿದಾಗ ನಾನು ಹೇಳಿದೆ, ಜನಾಭಿಪ್ರಾಯವನ್ನು ಮೂಡಿಸಬೇಕಾಗತ್ತೆ. ಜನಾಭಿಪ್ರಾಯ ಅಂತ ಹೇಳಿದರೆ ಗ್ರಾಮ ಸಭೆಗಳನ್ನು ಕರೆದು ಆ ಗ್ರಾಮ ಪಂಚಾಯತ್ನ ಗ್ರಾಮ ಸಭೆಗಳನ್ನು ಕರೆದು ಗ್ರಾಮದ ಅಭಿಪ್ರಾಯವನ್ನು ಪಡೆದು ಆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಬಹುಶಃ ಆ ಕೆಲಸವನ್ನು ಅವರು ಮಾಡಿದರು. ಆದರೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ, ಇದೇ ನೀರಾವರಿಗೆ ಸಂಬಂಧಪಟ್ಟಂಥ 4 ಗ್ರಾಮ ಪಂಚಾಯತ್ಗಳ ಗ್ರಾಮ ಸಭೆ ನಿರ್ಣಯವನ್ನು ಗೌರವಿಸದೆ ಯಾರೋ ಹೇಳ್ತಾರೆ ಅಂತ ಹೇಳಿ ಬಹುಶಃ ನಮ್ಮ ಮಾಜಿ ಶಾಸಕರ ಬಗ್ಗೆ ನಾನು ಹೆಚ್ಚು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಯಾರೋ ಹೇಳ್ತಾರಂತ ಹೇಳಿ ಒಂದು ಕಾಗದ ಕೊಟ್ಬಿಟ್ಟು, ಇದೊಂದು ರಾಜಕೀಯ ದುರಂತ. ನಮ್ಮನ್ನು ಸತತವಾಗಿ ಆರಿಸಿ ಕಳಿಸಿದಂಥ ಜನರ ವಿರುದ್ಧವಾಗಿ, ರೈತರ ವಿರುದ್ಧವಾಗಿ ಒಬ್ಬ ಮಾಜಿ ಶಾಸಕ ಪತ್ರ ಕೊಟ್ಟು ಕೆಲಸ ನಿಲ್ಲಿಸ್ತಾನೆ ಅಂತ ಹೇಳಿದರೆ ಬಹುಶಃ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ. ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಅಂತ ಹೇಳಿದರೆ ಜನರ ಪರವಾಗಿರಬೇಕು, ಜನರ ಭಾವನೆಗಳಿಗೆ ಅನಿಸಿಕೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು. ನಮ್ಮ ಶಾಸಕರು ಒಂದು ಮಾತನ್ನು ಹೇಳಿದರು, ಅದು ಸರಿ ಅನಿಸ್ತು ನನಗೆ. ಪಕ್ಷದ ಆದೇಶ ಬಂದಾಗ ಯಾವುದೇ ಜನಪ್ರತಿನಿಧಿಗಳು ಪಕ್ಷದ ಆದೇಶವನ್ನು ಉಲ್ಲಂಘಿಸಲಿಕ್ಕೆ ಆಗೋದಿಲ್ಲ. ಅದು ರೈತರ ಸಮಸ್ಯೆ ಆಗಲಿ ಯಾವುದೇ ಸಮಸ್ಯೆ ಆದರೂ ಸಹ ಕೆಲವೊಂದು ಸಂದರ್ಭದಲ್ಲಿ ಪಕ್ಷದ ಆದೇಶವನ್ನು ಉಲ್ಲಂಘಿಸಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಅಂಥ ಸಮಸ್ಯೆ ಏನು ಬಂದಿಲ್ಲ. ಯಾವುದೇ ಸಮಸ್ಯೆಗಳು ಇಲ್ಲದೇ ಇದ್ದರೂ ಸಹ ನಾವು ಮಾಡಬೇಕಾಗಿರತಕ್ಕಂಥ ಕೆಲಸವನ್ನು ಆಗತಕ್ಕಂಥ ಸಂದರ್ಭದಲ್ಲಿ ಪತ್ರ ಮುಖೇನ ಅದನ್ನು ನಿಲ್ಲಿಸಿರೋದು ಯಾರೂ ಒಪ್ಪತಕ್ಕಂಥ ಕೆಲಸ ಅಲ್ಲ. പക്ഷേ ಇದಕ್ಕೆ ವಿವರವಾಗಿ ಹೇಳೋಕ್ಕೆ ಹೋದರೆ ನಮ್ಮ ವಕೀಲರು ಈಗಾಗಲೇ ವಿವರವಾಗಿ ಹೇಳಿದ್ದಾರೆ. ಯಾವಾಗ ಪ್ರಾರಂಭವಾಯಿತು, ಏನೆಲ್ಲ ಆಯಿತು ಅನ್ನತಕ್ಕಂಥದ್ದನ್ನು ವಿವರವಾಗಿ ಹೇಳಿದ್ದಾರೆ. ನಾನು ಕಂಡಂತೆ ಇದೇ ಗೊತ್ತಿದೆ ಯಾರು, ಶಂಕರನ್ ಅವರು, ಅದರೊಟ್ಟಿಗೆ ಶಂಕರನಾರಾಯಣ ಕನ್ಸ್ಟ್ರಕ್ಷನ್, ಇವರು ನಾವೆಲ್ಲ ಹೇಳ್ತೀವಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತ, ಆ ರೀತಿ ಮ್ಯಾಚ್ ಫಿಕ್ಸಿಂಗ್ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ನೋಡಬೇಕು, ಡ್ಯಾಮು 2004ರಿಂದ 2009 ಡ್ಯಾಮ್ ಕಂಪ್ಲೀಟ್ ಆಗುತ್ತೆ, ನೀರು ಬಿಡಲಿಕ್ಕೆ ರೆಡಿ ಇರುತ್ತೆ. ಆದರೆ DPRನಲ್ಲಿ ಇಲ್ಲದೇ ಇರತಕ್ಕಂಥ ಟನಲ್ ಕೆಲಸವನ್ನು ಕೈಗೆತ್ತಿಕೊಂಡು ಶಂಕರನಾರಾಯಣ ಕನ್ಸ್ಟ್ರಕ್ಷನ್ ಅವರು ತರೀತ ಕೂತ್ಕೊಂಡ್ರು. ಬಹುಶಃ ನಾವು ಟೈಮ್ ಕೇಳಿ ಸುಸ್ತಾದಾಗ ನಾವು ನಿವೃತ್ತಿ ಆಗೋದ್ರಾದರೂ ಈ ಒಂದು ಯೋಜನೆ ಕಾರ್ಯಗತವಾಗಬೇಕು ಅನ್ನತಕ್ಕಂಥ ಉದ್ದೇಶದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಭಾಸ್ಕರ್ ಫರ್ನಾಂಡಿಸ್ ಹತ್ರ ನಾನು ಕೇಳಿದೆ, ಒಬ್ಬನೇ ಹೋಗಿ, ಹೀಗೊಂದು ಸಮಸ್ಯೆ ಇದೆ, ನಾನು ಸತ್ಯಾಗ್ರಹಕ್ಕೆ ಭಾಗವಹಿಸಬೇಕು ಅನ್ನತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಏನಾದರೂ ಸಮಸ್ಯೆ ಆಗುತ್ತಾ ಕೇಳಿದೆ, ಪಾರ್ಟಿಯಿಂದ ಏನಾದರೂ ಸಮಸ್ಯೆ ಆಗುತ್ತಾ ಕೇಳಿದೆ, ರೈತರ ಪರವಾಗಿ ಕೂತ್ಕೊಂಡ್ರೆ ಸಮಸ್ಯೆ ಹೇಗೆ ಆಗೋದಪ್ಪ ಅಂತ ಕೇಳಿದೆ. ಬಹುಶಃ ಈ ವಿಚಾರವನ್ನು ನಾನು ಯಾರ ಹತ್ರ ಹೇಳಿಲ್ಲ. ನಾವು ಬಂದು ಸಂಘಟನೆ ಮಾಡಿದ್ವಿ. ನಮ್ಮ ಪಕ್ಷದವರೆಲ್ಲ ಲೆಕ್ಕ ಹಾಕ್ತಾಯಿದ್ರು, ನಾಳೆ ಸಸ್ಪೆಂಡ್ ಆಗ್ತಾರೆ, ನಾಳೆ ಸಸ್ಪೆಂಡ್ ಆಗ್ತಾರೆ ಅನ್ನತಕ್ಕಂಥದ್ದನ್ನು ನಮ್ಮ ಪಕ್ಷದವ್ರು ಲೆಕ್ಕ ಹಾಕ್ತಾಯಿದ್ರು. ಆದರೆ ಈ ಸಂದರ್ಭದಲ್ಲಿ ನಾನು ನೆನೆಸ್ತೇನೆ,
ಆ ಒಂದು ಹೋರಾಟ ಸಿದ್ದಾಪುರದಲ್ಲಿ ಆಗಿರತಕ್ಕಂಥದ್ದು ಪಕ್ಷಾತೀತವಾದ ಹೋರಾಟ. ಬಹುಶಃ ಎಲ್ಲ ಈ ಭಾಗದ ರೈತರು, ಅಂಗಡಿಯವರು, ಅದರಲ್ಲಿ ವಿಶೇಷವಾಗಿ ಶಂಕರನಾರಾಯಣ ಕಾಲೇಜು, ಬಂಡಾಗರ್ಸ್ ಕಾಲೇಜು, ನಮ್ಮ ತಾಲೂಕ್ ಪಂಚಾಯತ್ ಸಮಿತಿಯಾಗ BJP ತಾಲೂಕ್ ಪಂಚಾಯತ್ ಸಮಿತಿ ಆಗಿತ್ತು. ಅವರು ಅಲ್ಲಿಂದ ಬ್ಯಾನ್ ಮಾಡ್ಕೊಂಡು ಬಂದು ಇಲ್ಲಿ ಧರಣಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನು ನಾನು ನೆನಪಿಸ್ತೇನೆ. ಇವತ್ತು ನಮಗೆ ಯಾರೋ ಬುದ್ಧಿ ಹೇಳ್ತಾ ಇದ್ದಾರೆ, ರೈತ ಸಂಘದವರು BJP ಹಿಂದೆ ಹೋಗ್ತಾ ಇದ್ದಾರೆ ಅಂತ. ನಾವು BJP ಹಿಂದೆ ಹೋಗೋದಿಲ್ಲ, ಕಾಂಗ್ರೆಸ್ ಹಿಂದೆ ಹೋಗೋದಿಲ್ಲ. ನಾವು ಹೋಗ್ತಾ ಇರತಕ್ಕಂಥದ್ದು ರೈತರ ಹಿಂದೆ ಅನ್ನತಕ್ಕಂಥದ್ದನ್ನು ಅವ್ರು ಅರ್ಥ ಮಾಡಿಕೊಂಡ್ರೆ, ಬಹುಶಃ ಇದು ಋಣ ಸಂದಾಯ ಮಾಡತಕ್ಕಂಥ ಕೆಲಸ. ಇದು ನಮ್ಮ ಕರ್ತವ್ಯ. ನಿರಂತರವಾಗಿ ತಮ್ಮ ಸಹಾಯದಿಂದ ಈ ಒಂದು ಹಂತಕ್ಕೆ ನಾವೆಲ್ಲ ಬೆಳೆದಿದ್ದೀವಿ. ಬಹುಶಃ ಈ ಒಂದು ಅಧಿಕಾರವನ್ನು ಕೊಟ್ಟಿರತಕ್ಕಂಥ ತಮ್ಮ ಪರವಾಗಿ ನಿಲ್ಲತಕ್ಕಂಥದ್ದಕ್ಕೆ ನಮಗೇನು ಮುಜುಗರ ಇಲ್ಲ. ನಾನು ಹೇಳಿದೆ, ದಿನೇಶ್ ಹೆಡರ್ ಎದುರು ಬರ್ದಿರೋ ಅಡ್ಡಿಲ್ಲ, ಒಂದು ಗಳಿಗೆ ಬಂದು ಹೋಯ್ನಿ ಅಂತ ಪಾಪ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಬಹುಶಃ ಇವತ್ತು ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಸಮಾಜದ ಹೆಸರಿನಲ್ಲಿ ಗುತ್ತಿಗೆ ಮಾಡತಕ್ಕಂಥದ್ದು, ಸಮಾಜವನ್ನು ತೋರಿಸಿ ಗುತ್ತಿಗೆ ಮಾಡತಕ್ಕಂಥದ್ದು. ಬಹುಶಃ ಸಮಾಜ ಸುಧಾರಣೆ ಮಾಡಬೇಕು, ಸಮಾಜವನ್ನು ಬಲಪಡಿಸಬೇಕು, ಅವ್ರಿಗೆ ಬೇಕಾದ ಸಹಾಯ ಮಾಡಬೇಕು. ನನ್ನ ಮಿತ್ರ ಹೇಳಿದರು, ಹುಷಾರಿದ್ದರೆ ಔಷಧಿ ಕೊಡಿಸೋದಂಥದ್ದು, ಮೆಡಿಕಲ್ ಟ್ರೀಟ್ಮೆಂಟು ಅಥವಾ ಏನಾದರೂ ಆರ್ಥಿಕ ಸಹಾಯ ಮಾಡತಕ್ಕಂಥ ಇದು ಧರ್ಮ. ಅದ್ರಲ್ಲಿ ತಪ್ಪೇನೆಲ್ಲ, ಮಾಡಲೇಬೇಕಾಗಿರತಕ್ಕಂಥ ಬದ್ಧತೆ ಇರತಕ್ಕಂಥವ್ರು ಮಾಡಬೇಕಾಗಿದೆ. ಆದರೆ ಅದನ್ನು ಹಿಡ್ಕೊಂಡು ಹೋಗಿ ಒಂದು ಸಮಾಜದ ಹೆಸರಿನಲ್ಲಿ ಬಹುಶಃ ಒಂದು ಚಿಂತನೆಗೆ ನಿಮಗೆ, ಈ ಎರಡೂ ಜಿಲ್ಲೆಗಳಲ್ಲಿ ಸಮಾಜದ ಹೆಸರಿನಲ್ಲಿ ಗುತ್ತಿಗೆ ಮಾಡತಕ್ಕಂಥ ಯಾವುದೇ ಒಬ್ಬ ಗುತ್ತಿಗೆದಾರ ಇದ್ರೆ ಅದು ಜಯಶಂಕರ್. ಬಹುಶಃ ಅರ್ಥ ಮಾಡಬೇಕು, ಚಿಂತನೆಗೆ ಇದು ಆಪಾದನೆ ಅಲ್ಲ. ಬಹುಶಃ ಅವರು ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಗೋಪಾಲ್ ಪೂಜಾರಿ ಅಷ್ಟು ಒಂದು ಕಾಯ್ದ ಕೊಡುವುದಿಲ್ಲ. ನಮ್ಮ ಜ್ಯೋತಿ ಪುತ್ರನಂತಿದ್ದಾರೆ, ನಮ್ಮ ಅತಿ ಆತ್ಮೀಯರು, ಅವ್ರು ನೋಡ್ತಾರೆ ಮನೆ ಗೋಪಾಲ್ ಪೂಜಾರಿ ಪಕ್ಕ ಕೂತ್ಕೊಂಡು ನಾವು ಇದು ಸರಿ ಅಂತಾರೆ. ಈ ಪರಿಸ್ಥಿತಿಯ ನಿರ್ಮಾಣ ರಾಜಕೀಯ ದುರಂತ. ಬಹುಶಃ ಈ ಪರಿಸ್ಥಿತಿಯ ನಿರ್ಮಾಣವನ್ನು ಶಂಕರ್ ಅವರು ಮಾಡಬಾರ್ದು. ಅವ್ರ ಬೇಕಾದಷ್ಟಿದೆ. ನಮ್ಮ ರಾಜಕಾರಣಿಗಳನ್ನೆಲ್ಲ ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ಪತ್ರ ಕೊಡುವುದರ ಮುಖಾಂತರ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿರೋದು, ಅದನ್ನು ನಾವು ಖಂಡಿಸಲೇಬೇಕಾಗುತ್ತೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರೈತ ಸಂಘ ಈಗಾಗಲೇ ಹೇಳಿದೆ, ನಾವು ಹಸುವಾದವರು ಊಟ ಮಾಡಬೇಕು. ನೀವು ಮುಂದೆ ಇದ್ದರೆ ನಾವು ಹಿಂದೆ, ನಮ್ಮನ್ನು ಮುಂದಾಗಿ ನೀವು ಮನೆಗಿದ್ರೆ ಆತಿಲ್ಲ. ಆದ್ದರಿಂದ ಗಡಿಬಿಡಿ ತೀರ್ಮಾನ ತಗೊಂಡ್ರೆ ಸ್ವಲ್ಪ ಗಡಿಬಿಡಿ ಆಗತ್ತೆ. ಅದನ್ನು ಸೂಕ್ಷ್ಮವಾಗಿರತಕ್ಕಂಥದ್ದು. ಇದೊಂದು ಒಳ್ಳೆಯ ಸಂಘಟನೆ. ನಮ್ಮ ರೋಹಿತ್ ಶೆಟ್ಟಿ ಇದ್ದಾರೆ, ನಮ್ಗೆ ಅವರು ಜಿಲ್ಲಾ ಪಂಚಾಯತ್ನಲ್ಲಿರುವಾಗಲೂ ಒಂದು ದೋಸ್ತಿ. ಯಾಕಂದರೆ ಜನಪರವಾಗಿರತಕ್ಕಂಥ ರೈತರ ಬಗ್ಗೆ ಆಗಲಿ ಅಥವಾ ಇಲ್ಲಿ ಸಮಸ್ಯೆಗಳ ಬಗ್ಗೆ ಆಗಲಿ ಭಾವನಾತ್ಮಕವಾಗಿ ಮಾತಾಡತಕ್ಕಂಥ. ಬಹುಶಃ ಇದರಲ್ಲಿ ಎರಡು ರೀತಿ ಮಾತಾಡಲಿಕ್ಕಾಗತ್ತೆ. ಮೇಲೆ ಸರಿ ಹೊಡ್ಕೊಂಡು ಹೋಗ್ತಾ ಇದ್ದು ಪ್ರಚಾರಕ್ಕೆ ಭಾವನಾತ್ಮಕವಾಗಿ ಮಾತನಾಡ್ತಕ್ಕಂಥದ್ದು ಅದು ಬೈಂಡಿಂಗ್. ಯಾಕಂದರೆ ಜನರ ನೋವು ನಲಿವುಗಳನ್ನು ಪ್ರತಿಪಾದಿಸಿ ಆ ಕೆಲಸವನ್ನು ಮಾಡಿಸ್ಕೊಳ್ತಕ್ಕಂಥ ಆ ಭಾವನೆ ಅವರಲ್ಲಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಅವರು ಗಡಿಬಿಡಿಯಲ್ಲಿದ್ದರೆ ಗೊತ್ತಿಲ್ಲ, ನಂದೇನು ಡಿಸಿಷನ್ ಅವರೇ ತಗೊಳ್ಳಿ, ಅದಕ್ಕೆ ನನ್ನ ಮೇಲೆ ಗಡಿಬಿಡಿ ಇಲ್ಲ. ಯಾಕಂತ ಹೇಳಿದರೆ ಇದೆಲ್ಲ ನೋಡಿದ್ದೀವಿ ನಾವಿಲ್ಲಿ ಸತ್ಯಾಗ್ರಹ ಕೂತ್ಕೊಂಡಾಗ ಮೊನ್ನೆ 49 ದಿವಸ ಸಕ್ಕರೆ ಕಾರ್ಖಾನೆ ತಳಪಾಯದ ಕಲ್ಲನ್ನು ಕಿತ್ತು ಮಾರಾಟ ಮಾಡಿದಾಗಲೂ ಸಹ ಯಾರೂ ಮಾತಾಡದಿದ್ದಾಗ ಬಹುಶಃ ರೈತ ಸಂಘವಾಗಿ ಮಾತಾಡದೇ ಇದ್ದರೆ ಏನೋ ತಪ್ಪು ಮಾಡಿದಂತಾಗುತ್ತೆ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸತತವಾಗಿ ನಮ್ಮ ರೈತ ಸಂಘದವರು ಬಹುಶಃ ಅದಕ್ಕೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ದಲಿತ ಸಂಘರ್ಷ ಸಮಿತಿಯವರು ಇಲ್ಲಿ ಇದ್ದಾರೆ, ದಲಿತ ಸಂಘರ್ಷ ಸಮಿತಿಯವರು, ಬೇರೆ ಬೇರೆ ಸಂಘಟನೆಗಳು ಎಲ್ಲ ಬಂದು ಸಹಾಯವನ್ನು ಮಾಡಿದ್ದಾರೆ. ಬಹುಶಃ ನಾವು ದುಡ್ಡು ನುಗ್ತಾ ಇಕ್ಕಂದು ದುಡ್ಡು ನೋಡ್ತಾ ಇಕ್ಕಂದು ಕಾತಿಲ್ಲ ಈ ಸಾರಿ. ಈ ಸಸಿ ಸ್ಟ್ರಾಟಜಿ ಚೇಂಜ್. ಯಾಕಂತ ಹೇಳಿದರೆ ಅವರ ತಪ್ಪು ಬಹಳಷ್ಟಿದೆ, ಇಲ್ಲೇ ವರಾಯಲ್ಲಿದೆ. ಬಹುಶಃ ಕಾನೂನು ಪ್ರಕಾರ ಕೈಗೊಳ್ಳೋದಾದರೆ ಅವರ ಏನು ವಿದ್ಯುತ್ ಉತ್ಪಾದನೆ ಮಾಡತಕ್ಕಂಥ ಘಟಕ ನಡೆಸ್ತಕ್ಕಂಥ ಶಕ್ತಿ ಅವರಲ್ಲಿ ಇರೋಲ್ಲ. ಬಹುಶಃ ಹೇಳ್ತೀವಿ, ನಮ್ಮ ಬೇಕಾದಂಥ ದಾಖಲೆಗಳಿವೆ. ಬಹುಶಃ ಅಲ್ಲಿ ಅವರು ಹೊಟ್ಟೆಗೆ ಹೊಡೆದ್ರೆ ಆ ಗಾಡಿಗೆ ನಮ್ಮನ್ನು ಬಿಡ್ತಾರೆ. ಅವರು ಇಲ್ಲದೇ ಇದ್ದರೆ ಬಹುಶಃ ಉಚಿತವಾಗಿ ಪ್ರತಿ ತಿಂಗಳಿಗೆ
ಒಂದೊಂದು ಕೋಟಿ ರೂಪಾಯಿ ಆದಾಯ ಕೂತಲ್ಲೇ ಬರುವಾಗ ಬಹುಶಃ ಯಾರು ಹೇಳಿದ್ರು ನಮ್ಮ ಮಿತ್ರರು, ಒಂದು ಶೆಡ್ ಹಾಕಿದರೆ ಆ ಶೆಡ್ನಲ್ಲಿ 3 ಮೋಟ್ರ್ ಹಾಕಿ ದುಡ್ಡು ಮಾಡ್ತಾರಂತೆ. ದುಡ್ಡು ಮಾಡೋದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ. ಬಹುಶಃ ಇಲ್ಲಿಯ ತನಕ ಒಂದು ವಿಚಾರ ತಮ್ಮ ಗಮನದಲ್ಲಿರಲಿ, ನನಗೂ ಜಿ ಶಂಕರ್ ಅವರಿಗೆ ಯಾವುದೇ ಒಂದು ವೈಯಕ್ತಿಕವಾದ ಭಿನ್ನಾಭಿಪ್ರಾಯಗಳಿಲ್ಲ, ಅಥವಾ ನನ್ನ ಯಾವುದೇ ಚುನಾವಣೆಗಳಲ್ಲಿ ನನಗೆ ಗೊತ್ತಿದ್ದಂತೆ ಅವ್ರು ನನಗೆ ವಿರೋಧ ಮಾಡಿಲ್ಲ. ಆದರೆ ವರಾಯಿ ವಿಚಾರದಲ್ಲಿ ನಮಗೂ ಅವರಿಗೆ ಇನ್ನೂ ಸಹ ನಿರಂತರವಾಗಿ ಈ ಸಂಘರ್ಷ ನಡೀತಾ ಇದೆ. ಇದರಲ್ಲಿ 2 ಮಾತಿಲ್ಲ. ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ ಇದು ಅವರು ಗೌರವಿತವಾಗಿ ಬಹುಶಃ ಅದನ್ನು ವಾಪಸ್ ಪಡೆದು, ಯಾಕಂದ್ರೆ ಅವ್ರು ಏನೇ ಕತೆ ಹೇಳಿದ್ರು, ಅವರಲ್ಲ ಅಂತ ಯಾರೇ ಹೇಳಿದ್ರು, ಈಗ ಎಲ್ಲ ಹೇಳಿದ್ರಲ್ಲ, ಅದರ ಹಿಂದೆ ಯಾರಿದ್ದಾರೆ ಅನ್ನತಕ್ಕಂಥದ್ದು ಇಲ್ಲಿ ಮತ್ತೊಂದು ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಯಾವ ಬಲದಂಡೆ, ಎಡದಂಡೆ ಮತ್ತು ಏತ ನೀರಾವರಿ. ಬಲದಂಡೆ ಅಂತ ಹೇಳಿದ್ರೆ ಗೊತ್ತು, ಶಂಕರಾಣದ ಮೇಲೆ ಅಂಪಾರಿಗೆ ಹೋಗುತ್ತೆ, ಹಳ್ನಾಡಿಗೆ ಹೋಗುತ್ತೆ, ಕ್ಯಾವರಾಡಿಗೆ ಹೋಗುತ್ತೆ, ಅಲ್ಲಿ ಮುಂದೆ ಹೋಗಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಮುಖಾಂತರ ಒಡೆಯರ್ ಹೋಬಳಿಗೆ ಹೋಗುತ್ತೆ. ಬಹುಶಃ ಇವತ್ತು ಇದರ ನೆರೆ ಗ್ರಾಮ ಅಲ್ಲಿಯ ಬಗ್ಗೆ ಇವರು ಯಾರು ಮಾತಾಡಿಲ್ಲ. ಹೇಳ್ತಾರೆ ಮೂಲ ಯೋಜನೆ ಚೇಂಜ್ ಆಗಿದೆ ಅಂತ ಹೇಳಿ. ಮೂಲ ಯೋಜನೆ ಚೇಂಜ್ ಆಗಿರೋದು ಸೌಕೂರಿಗೆ ತಗೊಂಡು ಹೋದದ್ದು. ಸೌಕೂರಿನಲ್ಲಿ ಗುತ್ತಿಗೆ ಮಾಡಿದವರು ಯಾರು? ಇಲ್ಲೊಂದು ಹೋಗಿ ನೋಡ್ಕೊಂಡು ಬರ್ಬೇಕು ನೀವೆಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮಾತ್ರ ವ್ಯವಸ್ಥೆಗಳಲ್ಲ, ತಮ್ಮ ಕ್ಷೇತ್ರ ಅಲ್ಲ. ಸೌಕೂರಿಗೆ ಹೋಗಿ ನೋಡಿದರೆ ಯಾರೋ ಒಂದು ನಿನ್ನೆ ವಾಟ್ಸಪ್ನಲ್ಲಿ ಹಾಕಿ ನೀರು ಹಾರದು ತೋರಿಸಿದ್ರು. ನೀರು ಹಾರೋದೆಲ್ಲ ದೊಡ್ಡದಾದದ್ದು. ಬಹುಶಃ ಈ ವ್ಯವಸ್ಥೆಗಳು ನಾವು ಕಾಣ್ತಾ ಇದ್ವಿ ದಿನನಿತ್ಯ. ಬಹುಶಃ ಗುಂಡೂರು ಡ್ಯಾಮಿಗೆ ಹೋಗಿ ನೋಡ್ಕೊಂಡು ಬನ್ನಿ, ಅಲ್ಲಿ ಸಹ ಬಹುಶಃ ತುಂಬ ಉಪಕಾರ ಆಗಿರ್ತಕ್ಕಂಥ ಕೆಲಸ ಆಗಿರತಕ್ಕಂಥದ್ದು ಮಾತ್ರ. ಕೆಲವು ಕಡೆಯಲ್ಲಿ ಗದ್ದೆಯಲ್ಲೆಲ್ಲ ನೀರು ಹೋಗ್ತಕ್ಕಂಥದ್ದು, ಕೆಲವು ಕಡೆ ಜಡ್ಡಿನಲ್ಲಿ ನೀರು ಹೋಗ್ತಕ್ಕಂಥದ್ದು. ಬಹುಶಃ ಅದನ್ನು ನಾವು ರೈತ ಸಂಘದವ್ರು ಬಹುಶಃ ನಮ್ಮ ವಕೀಲರಲ್ಲಿ ಒಟ್ಟು ಹೋಗಿ ನೋಡ್ಕೊಂಡು ಬಂದ್ವಿ. ಒಂದು ಸಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಹತ್ರ ಮಾತಾಡಿದ್ವಿ. ಕಡೆಗೆ ಎಲ್ಲ ಒಂದು ಹಂತದಲ್ಲಿ ಆಯಾ ಗ್ರಾಮ ಪಂಚಾಯತಿಗಳಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ ಮೇಲೆ ಅದರ ನಿರ್ವಹಣೆ ಸಮರ್ಪಕವಾಗಿ ಆಗ್ತಾ ಇದೆ. ಬಹುಶಃ ಇವತ್ತು ಜನ ಅದರ ಸಂಪೂರ್ಣ ಪ್ರಯೋಜನ ಪಡೀತಾ ಇದ್ದಾರೆ. ಅದೇ ರೀತಿ ನಮ್ಮ ಸೌಕೂರು ಏತ ನೀರಾವರಿಯಲ್ಲೂ ಸಹ ತುಂಬ ಕಂಪ್ಲೇಂಟ್ಸ್ ಇದೆ. ತುಂಬ ಕಂಪ್ಲೇಂಟ್ಸ್ ಏನಂತ ಹೇಳಿದರೆ, ಯಾರ್ಯಾರೋ ಖಾಸಗಿ ಜಾಗದಲ್ಲಿ ವೆಂಟೆ ಡ್ಯಾಮ್ ಮಾಡಿ ಹೋಗಿದ್ದಾರೆ, ಅವರಲ್ಲಿ ಹೋಗ್ಬಿಡುವುದಿಲ್ಲ ಇವ್ರನ್ನ ಯಾರು. ಸೊ ಈ ಪರಿಸ್ಥಿತಿ ಅಂದರೆ ಇದು ಕೆಲಸ ಮಾಡ್ಕೊಂಡು ಹೋದ್ರೆ ಆಯ್ತು, ಹೇಳುವವರಿಲ್ಲ, ಕೇಳುವವರಿಲ್ಲ, ಮಾತನಾಡ್ತಕ್ಕಂಥವ್ರಿಲ್ಲ. ಆದ್ದರಿಂದ ಬಹುಶಃ ಇಲ್ಲಿ ಸಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಮನವಿ, ಈ ಯೋಜನೆ ಹೇಗೂ ಬಂದೇ ಬರುತ್ತೆ, ಹಾಗೇ ಆಗುತ್ತೆ. ಆದರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನದಲ್ಲಿ ಕಾರಂತರ ವಿರುದ್ಧ ಕೂತ್ಕೊಳ್ಳೋ ಪರಿಸ್ಥಿತಿ ಮಾಡದೇ ನೀವು. ಯಾಕಂತ ಹೇಳಿದ್ರೆ ನೀವೆಲ್ಲ ಕೂತ್ಕೊಂಡು ನೋಡಿದರೆ ಸರಿಯಾಗುತ್ತೆ. ನೋಡಿದರೆ ಇದ್ಯಾವುದು ಸಮಸ್ಯೆ ಯಾರು ಕಳಪೆ ಮಾಡಿ ಅಂತ ಹೇಳೋದಿಲ್ಲ. ಅಲ್ಲಿ ನೋಡೋರಿಲ್ಲ, ಕೇಳೋರಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಕೆಲಸಗಳು ಕಳಪೆ ಆಗುತ್ತೆ ಅನ್ನತಕ್ಕಂಥ ವಿಚಾರವನ್ನು ಹೇಳಿ ಒಂದು ನನ್ನ ಅನಿಸಿಕೆ. ಬಹುಶಃ ತಾವು ತೀರ್ಮಾನ ತಗೊಳ್ಳಿ. ಯಾಕಂದರೆ ಹೇಳಿದ್ರೆ ನಮ್ಮ ಶಾಸಕರುಗಳು ಪಾಲಿಷರಾಗಿ ಹೊಡೆದ್ರು ನಮಗೊಂದು. ಅದೆಲ್ಲ ತೀರ್ಮಾನ ಅವ್ರು ತಗೊಳ್ಳಿ, ನಾವೆಲ್ಲ ಇತ್ತಂದು ಹೇಳಿ ನಾವು ಹೇಳ್ತೇವೆ. ನಮಗೆಲ್ಲ ಏಜ್ ಆಗಿದೆ, 76 ಈಗ. ಅವರು ಹುಡುಗರಿದ್ದಾರೆ, ಅವರು ತಗೊಂಡಂಥ ತೀರ್ಮಾನಕ್ಕೆ ನಾವು ರೈತ ಸಂಘ ಬದ್ಧವಿದ್ದೀವಿ ಅನ್ನತಕ್ಕಂಥದ್ದು ಒಂದು. ಇನ್ನೊಂದು ಒಟ್ಟಿಗೆ ಅಲ್ಲ, ನಾ ಹೇಳಿದಲ್ಲ, ನೀವು ತಗೊಂಡಂಥ ತೀರ್ಮಾನಕ್ಕೆ ನಾವು ಬದ್ಧರಿದ್ದೀವಿ ಅನ್ನತಕ್ಕಂಥದ್ದು ಒಂದು. ಮತ್ತೊಂದು ಸೂಕ್ಷ್ಮವಾಗಿ ನಮ್ಮ ರೋಹಿತ್ ಅವ್ರ ಹತ್ರ, ಶೌಡ್ರ ಹತ್ರ ಹೇಳೋದಿಷ್ಟೇ. ಒಂದು ಈ ಸಿದ್ದಾಪುರ ಏತ ನೀರಾವರಿ ಹೋರಾಟ ಸಮಿತಿ ಅಂತ ಮಾಡಿ ಎಲ್ಲರನ್ನು ವಿಶ್ವಾಸ ತಗೊಳ್ಳಿ, ಪಕ್ಷಾತೀತವಾಗಿ ವಿಶ್ವಾಸ ತಗೊಂಡು ಒಂದು ಕಮಿಟಿ ಮಾಡಿ, ಆ ಕಮಿಟಿಯಲ್ಲಿ ಏನು ಮಾಡಬೇಕು ಅನ್ನತಕ್ಕಂಥ ತೀರ್ಮಾನ ಮಾಡಿ, 1ನೇ ಹಂತ, 2ನೇ ಹಂತ, 3ನೇ ಹಂತ ಅನ್ನತಕ್ಕಂಥದ್ದು ಏನಿದೆ ಅದನ್ನು ಮಾಡಿ. ಮತ್ತು ಅವರೇನಿದೆ ಬಹುಶಃ ನಿಮಗೆ ಹೇಳಿದರು, ನಮ್ಗೆ ಹೇಳಿದರು, ಇವತ್ತು ನಿಮ್ಗೆ ಗೊತ್ತಿರಲಿಕ್ಕಿಲ್ಲ. ನಮ್ಮ ಏತ ನೀರಾವರಿ 2018ರಲ್ಲಿ ಪ್ರಾರಂಭ ಆಯಿತು. ಇವತ್ತು 26, 200 ಕೋಟಿ ರೂಪಾಯಿ ಬಿಲ್ ಮಾಡ್ಕೊಂಡು ಹೋಗಿದ್ದಾರೆ, ಗೊತ್ತಿದ್ದಾರೆ ಶಂಕರಣ್ಣ ಕನ್ಸ್ಟ್ರಕ್ಷನ್. ಆದರೂ ಇನ್ನೂ ನೀರು ಕೊಟ್ಟಿಲ್ಲ. 7 ವರ್ಷ ಆದರೂ ನೀರು ಕೊಟ್ಟಿಲ್ಲ. ಯಾಕಂತ ಹೇಳಿದರೆ ಅವ್ರು ಕೆಲಸ ಮಾಡಿ ದುಡ್ಡು ತೊಗೊಂಡು ಹೋದರು. ಅಲ್ಲಿ ಅರಣ್ಯ ಕ್ಲಿಯರೆನ್ಸ್ ಆಗಬೇಕಂತ ಹೇಳಿದ್ರೆ ಟೆಂಡರ್ ಹಾಕುವಾಗಲೇ ಅರಣ್ಯ ಕ್ಲಿಯರೆನ್ಸಿನ ಬಗ್ಗೆ ಅಲ್ಲಿ ಮಾಹಿತಿ ಇದೆ ಟೆಂಡರ್ನಲ್ಲಿ. ಅದರಲ್ಲಿ DPRನ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟಲ್ಲಿ 10 ಹೆಕ್ಟೇರ್ ಅರಣ್ಯ ಭೂಮಿ ಇದೆ ಅನ್ನತಕ್ಕಂಥದ್ದು ಇದೆ. ಆದರೂ ಸಹ ಇಲ್ಲಿಯ ತನಕ ಇತ್ಯರ್ಥ ಆಗಿಲ್ಲ. ಇದು ಸಹ
ಪಾರ್ಟ್ ಆಫ್ ವಿದ್ಯುತ್ ಉತ್ಪಾದನೆ. ಆದ್ದರಿಂದ ಬಹುಶಃ ಈ ಎಲ್ಲ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಮುಂದೆ ಬರತಕ್ಕಂಥ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನತಕ್ಕಂಥ ರೂಪರೇಖೆಗಳನ್ನು ತಾವು ತೀರ್ಮಾನ ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಹೇಳಿ ಮುಂದಿನ ತೀರ್ಮಾನವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ನಾಗಭೂಷಣ್ ಅವರು ಇಲ್ಲಿಯವರೇ ಸ್ಥಳೀಯರು, ಅನುಭವಿಗಳು ಮತ್ತು ಟ್ಯಾಲೆಂಟ್ ಇದ್ದಾರೆ. ನಿಮಗೆ ಆಚೆಲ್ಲ ತಿರುಗಾಡೋಕೆ ಬೇಕಾದ್ರೆ ಅವ್ರನ್ನೇ ಕುರ್ಸೋತಿಲ್ಲೇ ಗೊತ್ತಿಲ್ಲ ನನಗೆ, ಆದರೂ ನಿವೃತ್ತಿ ಆಗಿದ್ದಾರೆ ಅವರು. ಈ ನಿಮ್ಮ ಅಧಿಕಾರಿಗಳ ಹಂತದಲ್ಲಿ ಅಥವಾ ಬೆಂಗಳೂರು ಹಂತದಲ್ಲಿ ಏನು ಕೆಲಸ ಮಾಡಲಿಕ್ಕಿದೆ ಅದಕ್ಕೆ ಕೆಪಬಲ್ ಇದ್ದಾರೆ. ನೀವು ಅವರಿಗೆ ಸಾಥ್ ಕೊಟ್ಟರಾಯಿತು. ಮತ್ತು ನಿಮ್ಮ ಪಂಚಾಯತ್ ನನಗೆ ನಿಮ್ಮ ಭಾಷಣ ಎಲ್ಲ ಕೇಳಿದಾಗ, ಯುವಕರು ಭಾಷಣ ಮಾಡ್ತಾ ಎಲ್ಲ ಕೇಳಿದಾಗ ಬಹುಶಃ ಇವರೆಲ್ಲ 10 ವರ್ಷ ಮುಂಚೆಕ್ಕೆ ಮಗ ಆಯ್ತು ನನಗೆ. ಆ ಪರಿಸ್ಥಿತಿ ಇವತ್ತು ನಾವು ಇದ್ದೀವಿ. ಬಹುಶಃ ಈ ಒಂದು ವಿಶ್ವಾಸದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಇವತ್ತಿಗೆ ಮುಗಿಯೋದಿಲ್ಲ. ನಿರಂತರವಾಗಿ ನೀರು ತಾ ಹೇಳ್ದಲ್ಲ, ಹಸಿವಾದವರು ಊಟ ಮಾಡಬೇಕು, ಹಸಿವಿದ್ದವರು ಹೋರಾಟ ಮಾಡಬೇಕು. ಹೋರಾಟ ಮಾಡಬೇಕಾದ್ರೆ ತಮ್ಮ ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಇವತ್ತು ಮತ್ತೊಂದು ನೀವು ಗಮನಿಸಬೇಕಾಗಿರತಕ್ಕಂಥದ್ದು, ಇಲ್ಲಿ ಒಂದು ಸ್ಟ್ರಾಟಜಿ ಇದೆ. ಕೆಳಗೆ ಯಾವುದೇ ಯೋಜನೆಗಳನ್ನು ಮಾಡಿದರೆ ಆಕ್ಷೇಪ ಇಲ್ಲ, ಮೇಲೆ ಯಾವುದೇ ಯೋಜನೆಗಳ ಮಾಡಿದರೂ ಆಕ್ಷೇಪ ಇದೆ. ನನಗೆ ನೆನಪೋಯಿತು, ಶಂಕರನಾಳದು ಮೇಲೆ ಹೋಗತಕ್ಕಂಥ ಯೋಜನೆ, ಆದ್ದರಿಂದ ಆಕ್ಷೇಪ ಅಲ್ಲಿ. ಈ ಉಳಿದ ಶಂಕರನಾಳದ ಕುಡಿಯುವ ನೀರಿನ ಯೋಜನೆಗೆ ಆಕ್ಷೇಪ ಇಲ್ಲ, ಕೆಳಗಾಗ್ತಾ ಇದೆ ಅದು. ಬಹುಶಃ ಕೆಳಗಾಗತಕ್ಕಂಥ ಎಲ್ಲ ಯೋಜನೆಗಳು, ಯಾವುದೇ ಯೋಜನೆಗಳಿಗೆ ಇವ್ರದ್ದು ಯಾರ್ದು ಆಕ್ಷೇಪ ಇಲ್ಲ. ಮೇಲೆ ಆಗುವಂಥ ಎಲ್ಲ ಯೋಜನೆಗಳಿಗೂ ಇವ್ರದ್ದು ಆಕ್ಷೇಪ ಇದೆ ಅನ್ನತಕ್ಕಂಥದ್ದನ್ನು ನೀವು ಪರಿಶೀಲನೆಗೆ ಇದು ಬಹುಶಃ ಆಪಾದನೆ ಅಲ್ಲ, ನಾನು ಏನು ಹೇಳಿದ್ದೀನಿ ಅದನ್ನು ದಾಖಲೆ ಸಮೇತ ತಾವು ನೋಡ್ಬೋದಾಗಿದೆ. ಬಹುಶಃ ಇದನ್ನು ತಮ್ಮ ಗಮನಕ್ಕೆ ತರ್ತಾ ಮುಂದಿನ ದಿವಸಗಳ ಸಹ ನೀವೀಗ ಬಲದಂಡೆಯ ಬಗ್ಗೆ ಹೋರಾಟ ಮಾಡಬೇಕಾಗತ್ತೆ. ನನಗೆ ಹೇಳಿದೆ, ಇವರು ಹೇಳಿದರು, ನಮ್ಮ ಸ್ನೇಹಿತರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು, 2015ರಲ್ಲಿ ಸತ್ಯಾಗ್ರಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಸಿದ್ದಾಪುರದಲ್ಲೇ ಕೂತ್ಕೊಂಡು ಸಿದ್ದಾಪುರದಲ್ಲಿ ನೀರು ಕೊಡದೆ ಎದ್ದು ಹೋಗೋದಂಥ ಪರಿಸ್ಥಿತಿ ಬಂತು. ನಮ್ಮ ಬಹುಶಃ ಇವತ್ತು ರಿಪೆಂಡ್ ಆಗತಕ್ಕಂಥ ದಿನಗಳು ಇವು. ಬಹುಶಃ ಈ ಒಂದು ಹಿನ್ನೆಲೆಯಲ್ಲಿ ಏನು ಸರ್ಕಾರದ ವತಿಯಿಂದ ಏನಾಗಿದೆ ಅದನ್ನು ಸರಿಪಡಿಸಬೇಕು. ಬಹುಶಃ ನಾನು ಮುಖ್ಯಮಂತ್ರಿಗಳನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವ್ರು ಬರ್ತಿರೋದೇನು, ಮಾಜಿ ಶಾಸಕರ ಪತ್ರವನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಪರಿಶೀಲಿಸಿ ಎರಡೂ ಮಾಡಬಹುದು. ಬಹುಶಃ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರ್ದಿದ್ದಾರೆ ಗೊತ್ತಿಲ್ಲ ನನಗೆ, ಬಹುಶಃ ಅವರು ಸಹ ಪತ್ರ ಬರೆದಿದ್ದಾರೆ. ಬಹುಶಃ ಏನು ಬರೆದಿದ್ದಾರೆ ಅಂತ ನಾನು ಸೂಕ್ಷ್ಮವಾಗಿ ನೋಡೋಕ್ಕೆ ಹೋಗಿಲ್ಲ. ಬಹುಶಃ ಇದು ವ್ಯವಸ್ಥೆಗಳು. ಆದ್ದರಿಂದ ತಾವು ಮೆರವಣಿಗೆಯಲ್ಲಿ ಅಲ್ಲಿ ತನಕ ಹೋಗಲಿದ್ದೀರಿ. ತಾವು ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಮಿಟಿ ಮಾಡಿ, ಕಮಿಟಿಯ ಮುಖಾಂತರ ಏನು ತೀರ್ಮಾನಗಳು ಬರುತ್ತೆ, ರೈತ ಸಂಘ ಖಂಡಿತವಾಗಿ ನಿಮ್ಮೊಂದಿಗೆ ಇರುತ್ತೆ. ಅದು ಬೈಂಡಿಂಗ್ ನಮ್ಮದು. ಯಾಕಂದರೆ ಹೇಳಿದ್ರೆ ರೈತ ಸಂಘ ಅಂತ ಹೇಳಿದ ಮೇಲೆ ರೈತರ ಪರವಾಗಿ ನಿಲ್ಲತಕ್ಕಂಥ ಜವಾಬ್ದಾರಿ ನಮ್ಮದಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ತಮ್ಮೆಲ್ಲರೂ ಈ ಒಂದು ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರತಕ್ಕಂಥ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಗೌರವಾನ್ವಿತ